ಖರೀದಿಯಲ್ಲಿ ಮಹಾ ಮೋಸವಾಗಿದೆ. ದಲ್ಲಾಳಿಗಳಿಂದ ರೈತರ ಲೂಟಿ ಆಗ್ತಾ ಇದೆ. ನೋಡಿ, ಭಾರತ ಹಳ್ಳಿಗಳ ದೇಶ, ಆದರೆ ರೈತರೇ ಬದುಕನ್ನು ಕಟ್ಟಿಕೊಡ್ತಿರುವಂಥ ಇಂಥ ಸಂದರ್ಭದಲ್ಲಿ ರೈತರಿಗಾಗುವಂತಹ ಮಹಾ ಮೋಸವನ್ನು ಊಹೆ ಕೂಡ ಮಾಡೋದಕ್ಕಾಗೋದಿಲ್ಲ. ದಲ್ಲಾಳಿಗಳಿಂದ ರೈತರಿಗೆ ಮಹಾ ಮೋಸವಾಗಿದೆ. ಬೆಳಗಾವಿ ಡಿಸಿ ಕಚೇರಿಯ ಬಳಿ ಈಗ ಅನ್ನದಾತರು ಪ್ರೊಟೆಸ್ಟ್ ಅಥವಾ ಧರಣಿ ಕುಳಿತಿದ್ದಾರೆ. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ರೈತರಿಂದ ಆಗ್ತಿರುವಂತಹ ಪ್ರತಿಭಟನೆ ಇದು. ದಲ್ಲಾಳಿಗಳು ಲೂಟಿ ಮಾಡ್ತಿದ್ದಾರೆ ಅಂತ ರೈತರು ಪ್ರತಿಭಟಿಸ್ತಾ ಇದ್ದಾರೆ. ರೈತ ರಾಮನಗೌಡ ಪಾಟೀಲ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ಇದು. 1 ಕ್ವಿಂಟಾಲ್ ಸೋಯಾಬೀನ್ನಲ್ಲಿ 30 ಕೆಜಿ ತೆಗೆದುಕೊಳ್ತಿದ್ದಾರೆ. ಸಾವಿರಾರು ರೂಪಾಯಿ ಬಂಡವಾಳ ಹಾಕಿದ ರೈತರಿಗೆ ವಂಚನೆ ಆಗ್ತಿದೆ ಅಂತ ಹೇಳಿ ತಮ್ಮ ನೋವನ್ನು ತೋಡ್ಕೊಳ್ತಿದ್ದಾರೆ. 100 ಕೆಜಿ ಸೋಯಾಬೀನ್ ಪೈಕಿ 30 ಕೆಜಿ ಇವರಿಗೆ ಕೊಟ್ಟರೆ ರೈತರಿಗೆ ಅದು ಏನು ಲಾಭ ಸಿಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. 30 ಕೆಜಿ ತೆಗೆದುಕೊಳ್ಳುವ ಬಸವೇಶ್ವರ ಟ್ರೇಡರ್ಸ್ ವಿರುದ್ಧ FIR ಅನ್ನು ದಾಖಲು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮಕ್ಕೆ ಈಗ ರೈತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಈ ದಲ್ಲಾಳಿಗಳ ಕತೆ ಇದೆಯಲ್ಲ, ನಿಜಕ್ಕೂ ಕೂಡ ಬಹಳ ನೋವಾಗುತ್ತೆ. ರೈತರು 1 ಗಂಟೆ ಈ ಕೆಲಸ ನಮ್ದಲ್ಲ ಅಂತ ಕೂತ್ರೆ ಇಡೀ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಎಷ್ಟಾಗತ್ತಷ್ಟು ಸೌಕರ್ಯಗಳನ್ನು ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿಕೊಟ್ರೆ ಆಹಾರದ ಉತ್ಪಾದನೆ ಆಗುತ್ತೆ. ಇದರ ಅರಿವೇ ಇಲ್ಲದೆ ಆ ರೈತರನ್ನ ಲೂಟಿ ಮಾಡ್ತಾರಲ್ಲ, ಏನು ಹೇಳಬೇಕು ಇದಕ್ಕೆ ಆದಷ್ಟು ಬೇಗ ಕ್ರಮ ಆಗಬೇಕು. 100 ಕೆಜಿ ತಗೊಂಡ್ರೆ ಅದರಲ್ಲಿ 30 ಕೆಜಿ ದಳ್ಳಾಳಿಗಳಿಗೆ ಕೊಡಬೇಕು ಅಂದರೆ ಇನ್ನು 70 ಕೆಜಿ ಇಟ್ಕೊಂಡು ಅವ್ರಿಗೆ ಏನು ಬೆಳೆ ಬೆಳೆಯೋದಕ್ಕೆ ಸಾಧ್ಯ, ಏನು ಮಾಡೋದಕ್ಕೆ ಸಾಧ್ಯ? ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ನ್ಯಾಯ ಕೊಡಿಸಬೇಕು ಅಂತ ಧರಣಿ ಕೂತಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಸೋಯಾಬೀನ್ ಬೆಳೆಯ ಸಮೇತ ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ. 30 ಕೆಜಿ ಅವ್ರಿಗೆ ಕೊಟ್ಟರೆ ಇನ್ನು 70 ಕೆಜಿ ಮಾರಿಕೊಂಡು ಬದುಕನ್ನು ಕಟ್ಟಿಕೊಡೋದಕ್ಕೆ ಸಾಧ್ಯವಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇವತ್ತು ಏನ ಬಾಗೇವಾಡಿಯಲ್ಲಿ ಸೋಯಾಬೀನ್ 1 ಕ್ವಿಂಟಲ್ಗೆ 30 ಕಿಲೋವನ್ನು ಇವತ್ತು ದಲ್ಲಾಳಿ ತಗೋತಾನಂತೇಳಿ ಒಂದು ಲೂಟಿ ಮಾಡ್ತಕ್ಕಂಥ ಚಟುವಟಿಕೆ ಮಾಡಿದಾನೋ ಅದಕ್ಕೆ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ. ಇದು ಉಡಾಪೆಯನ್ನು ಇವತ್ತು ಜಿಲ್ಲಾಧಿಕಾರಿ ಅವರ ಯಾರ್ಯಾರು ಇವತ್ತು ಜಿಲ್ಲಾದೊಳಗೆ ಇವತ್ತು ದಲ್ಲಾಳಿಗಳು ಇದನ್ನು ಮಾಡತ್ತಾರೋ ಮತ್ತು ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಗಮನ ಹರಿಸ್ಬೇಕು. ಏನ್ರಿ ಮುಖ್ಯಮಂತ್ರಿ ಅವರ ನೀವೆಲ್ಲ ಹೋಗಿ ಸ್ವತಃ ಇವತ್ತೆಲ್ಲ ಬೆಳೆ ಹಾನಿ ಆಗೈತಿ, ಸ್ವಲ್ಪ ಮಟ್ಟಿಗೆ ಏನೋ ಉಳ್ದೈತಿ, ಅದನ್ನು ನಾವು ಒಬ್ಬ ವ್ಯಾಪಾರಸ್ಥನ ಕಡೆ ಹೋದ್ರೆ 30% ಕಟ್ ಮಾಡ್ತಾನಂತಂದ್ರೆ ಲೂಟಿ ಮಾಡತ್ತಾರ. ಇವತ್ತೇನು ಕಾರ್ಯಾಂಗ ಸತತಿ ಅಧಿಕಾರಿ ವರ್ಗ ಸತತಿ. ರಾಮನಗೌಡ ಪಾಟೀಲ್ ಅಂತ ಹೇಳ್ರಿ, ನಾವು ಬೆಳಗಾವಿ ತಾಲೂಕದವ್ರ ಸೋಯಾಬೀನ್ ಬೆಳೆದಿದ್ರು. ನಾವು ಸಾಕಷ್ಟು ತ್ರಾಸ ಐತಿ ಈಗ ರೈತಿಗೆ. ಯಾವ್ದು ನಾನು ಹಿಡ್ಕೊಂಡು ಎಲ್ಲ ರೈತಿಗೂ ಮಳೆ ಒಂದು ಬಿಡಾತಿಲ್ಲ ಕಟಾವು ಮಾಡೋಕೆ. ಅಂಥದ್ರೊಳಗೆ ಕಟಾವು ಮಾಡ್ಕೊಂಡು ಅದನ್ನು ನಾವು ಚಲೋ ತಮಗೆ ರಕ್ಷಣೆ ಮಾಡ್ಕೊಂಡು ತೊಗೊಂಡು ಮಾರುಕಟ್ಟೆಗೆ ತೊಗೊಂಬಂದ್ರೆ ನಮ್ಮ ಸ್ಥಳೀಯವಾಗಿ ಏನದಾವ್ರಲ್ಲ ಹಿರೇಬಾಗೇವಾಡಿಯಲ್ಲಿ ಬಸವೇಶ್ವರ ಟ್ರೇಡರ್ಸ್ ಅಂತ ಯಾವ ಕಂಪ್ನಿ ಅವ ಬಂದು ಹಾಕೊಂಡ್ರಿ. ಅಲ್ಲಿ ಹಾಕೊಂಡು ತೊಗೊಂಬಂದ್ರೆ 30 ಕೆಜಿ ಅವ ತೊಗೊಂಡು 1 ಕ್ವಿಂಟಲ್ಗೆ ಸೂಟ್ ಅಂತಾರೆ. ಅದು 30 ಕೆಜಿ ಸೂಟ್ ಅಂತ ಎಲ್ಲ ರೈತರದ್ದು ಹಂಗೆ ಕಬಲ್ಸಾತಾನ ಈಗ ಸದ್ದವ. ಅದಕ್ಕೋಸ್ಕರ ನಾವು ಏನು ಕೇಳಿ ಅಷ್ಟು ನಿನ್ನ ತೊಗೊಂಡ್ಬಿಡಪ್ಪ ಅಂತ ಕೇಳಿ ನಾವು ಸುಮ್ಮನೆ ಮನೆಗೆ ಹೋಕ್ಕವ. ಪಾಪ ನಿನಗೆ ನಿಗ್ರಾಗೈತಿ, ನಮಗೆ ನಿಗ್ರಾಗಿಲ್ಲ. ನೀನು ಅಂಗಡಿಗೆ ತಂದದ್ದಕ್ಕೆ ನಿನಗೆ ನಿಗ್ರಾಗೈತಿ, ನಮಗೆ ನಿಗ್ರಾಗಿಲ್ಲ. ನೀನು ಅಷ್ಟು ತೊಗೊಂಡ್ಬಿಡಪ್ಪ ಅಂತ ಹೇಳ್ರಿ ಅವಾಗ.